ನಮ್ಮ ಡಿವಾಸ್ ಅವರ ಹುಟ್ಟುಹಬ್ಬ ಅಂದ್ರೆ 49ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಏನಾದ್ರೂ ಒಂದು ಚಿಕ್ಕ ನಮ್ಮ ಅಳಿಲು ಸೇವೆ ಅಂತ ನಾವು ಅನ್ಕೋತೀವಿ. ಯಾಕಂದ್ರೆ ನಮ್ಮ ಕೈಲಿ ಆದಷ್ಟು ನಾವು ಮಾಡ್ಬೇಕು. ಯಾವಾಗ್ಲೂ ನಮ್ಮ ದೇವ್ರು ಹೇಳ್ತಿರ್ತಾರೆ, ಅಷ್ಟು ಮಾಡು ಇಷ್ಟು ಮಾಡು ಅಂತ ನಾನು ಕೇಳಲ್ಲ, ನಿಮ್ ಕೈಲಿ ಆದಷ್ಟು ಎಲ್ಲೂ. ಸೊ ಇವತ್ತು ಅವ್ರು ನಮ್ ಜೊತೆ ಇಲ್ಲ, ಆದ್ರೂ ಪರವಾಗಿಲ್ಲ, ನಮ್ ಹೃದಯದಲ್ಲಿ ನಮ್ಮ ಉಸಿರಲ್ಲಿ ಬೆರ್ತೋಗ್ಬಿಟ್ಟಿದ್ದಾರೆ ಅವರು. ಯಾವತ್ತಿಗೂ ಅಲ್ಲಿಂದ ದೂರ ಮಾಡ್ಬೇಕಂತಂದ್ರೆ ನಾವ್ ಈ ಮಣ್ಣಿಗೆ ಸೇರ್ಬೇಕು. ಅಲ್ಲಿವರೆಗೂ ಅವ್ರನ್ನ ನಮ್ಮಿಂದ ದೂರ ಮಾಡಕ್ ಆಗಲ್ಲ. ಎಲ್ಲೋ ನಾವು ತುಂಬಾ ಆಶ್ರಮಗಳನ್ನ ಮಾಡಿದೀವಿ, ಹೋಗಿದ್ವಿ, ಬಂದಿದೀವಿ. ಆದ್ರೆ ಈ ಮಟ್ಟಿಗೆ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮನ ಈ ಮಟ್ಟಿಗೆ ಒಂದು ಕಟ್ತಾ ಇದ್ದಾರೆ ಅಂತ ನಮಗೂ ಅಂದಾಜ್ ಇರ್ಲಿಲ್ಲ. ನಾವು ಹೋಗಿದ್ವು ಅಲ್ಲಿ ಹಳೆ ಇವಾಗ ಇರುವಂತ ಒಂದ್ ಕಡೆಗೆ ಹೋಗಿ ಬಂದ್ವು. ಅಲ್ಲಿ ಒಂದು 150 ಇಂದ 160 ಜನ ನಿರಾಶ್ರಿತರಿದ್ದಾರೆ. ಅವ್ರನ್ನ ನೋಡಿ ನಮಗೂ ಕಣ್ಣಲ್ಲಿ ನೀರ್ ಬಂತು. ಇವರು ಯಾರಿಗೆ ಪ್ರೇರಣೆ ಆಗಿ ಇದನ್ನ ಮಾಡ್ತಿದಾರೋ ದೇವರಾಣೆಲ್ಲೂ ನಮಗ್ ಗೊತ್ತಿಲ್ಲ. ಬಟ್ ಇವ್ರಿಗೆ ಒಳ್ಳೇದಾಗ್ಬೇಕು, ಯಾಕಂದ್ರೆ ಅಷ್ಟು ಜನರ ಕಣ್ಣಲ್ಲಿ ಇವ್ರು ದೇವರಾಗಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೆ ನನ್ನ ಕಡೆಯಿಂದ ಜನ್ಮದಿನದ ಶುಭಾಶಯ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಎಲ್ಲ ಅಭಿಮಾನಿ ದೇವರುಗಳು ಇವತ್ತು ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ ಸರ್. ನಿಜವಾಗ್ಲೂ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮಷ್ಟು ಪ್ರೀತಿ ಸಂಪಾದನೆ ಮಾಡಿದವರು ಬಹುಶಃ ದೇವ್ರು ಬಿಟ್ರೆ ನೆಕ್ಸ್ಟ್ ನೀವೇ ಅಂತ ನಾನು ಅನ್ಕೋತೀನಿ. ಅಷ್ಟು ಖುಷಿ ಆಗ್ತಿದೆ ನನಗೆ. ಆಕ್ಚುಲಿ ದೇವ್ರನ್ನ ತುಂಬಾ ಜನ ಪ್ರೀತಿಸ್ತಾರೆ, ಅದ್ರ ಜೊತೆಗೆ ಆ ಸಾಲಲ್ಲಿ ನೀವು ಕೂಡ ಸೇರ್ತೀರಾ ಅಂತ ನನಗನ್ಸುತ್ತೆ. ಇವತ್ತು ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಿರೋದ್ರಿಂದ ಎಲ್ಲ ನಿಮ್ಮ ಭಕ್ತರು ಇವತ್ತು ಈ ಜನಸ್ನೇಹಿ ಆಶ್ರಮಕ್ಕೆ ದೇವ್ರ ಮಕ್ಕಳಿಗಾಗಿ ಹೊಸ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಹಾಲೋ ಬ್ಲಾಕ್ನ ತಗೊಂಡು ಬಂದಿದ್ದಾರೆ ಸರ್. ನಿಜವಾಗ್ಲೂ ಇವ್ರು ಮಾಡಿದಂಥ ಸಹಾಯ, ಒಂದು ವೇಳೆ ನಿಮ್ಮ ಬರ್ತಡೇ ಅಂತೇಳಿ ಇವರು ಏನಾದರೂ ಎಲ್ಲೋ ಒಂದು ಕಡೆ ಪಾರ್ಟಿ ಮಾಡಿ ಅಥವಾ ನಿಮ್ಮ ಹೆಸರಲ್ಲಿ ಕೇಕ್ ಕಟ್ ಮಾಡಿ ಏನಾದರೂ ಮಾಡಿದರೆ ಅವತ್ತಿಗೆ ಅಷ್ಟೇ ಸೀಮಿತ ಆಗಿರ್ತಿತ್ತು. ಇವತ್ತು ನಿಮ್ಮ ಒಂದು ಜನ್ಮದಿನದ ಪ್ರಯುಕ್ತ ಇಷ್ಟು ದೊಡ್ಡ ಕೆಲಸ ಮಾಡಿರೋದಕ್ಕೆ ಇದು ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿರೋಂಥ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಸರ್. ನಿಜವಾಗ್ಲೂ ನಾನು ನಿಮ್ಮನ್ನ ನೇರವಾಗಿ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಖಂಡಿತ ನೀವು ಆದಷ್ಟು ಬೇಗ ಹೊರಗಡೆ ಬರ್ತೀರಾ, ನಾನು ಖಂಡಿತ ನಿಮ್ಮನ್ನು ಭೇಟಿ ಆಗ್ತೀನಿ. ಜೊತೆಗೆ ನೀವು ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ತೆ. ಮೊದಲನೇದಾಗಿ ನಮ್ಮ ಡಿ ಡೈಮಂಡ್ ಅಸೋಸಿಯೇಷನ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಟೀಮ್ ವತಿಯಿಂದ ಎಲ್ರಿಗೂ ನಮಸ್ಕಾರಗಳು. ಸೊ ಇಲ್ಲಿ ಬಂದು ನಾವು ಸೇರಿದೀವಿ ಅಂತಂದ್ರೆ ಅದಕ್ಕೆ ಒಂದೇ ಒಂದು ಮೂಲ ಕಾರಣ ಅಂದ್ರೆ ನಮ್ಮ ಡಿವಾಸ್ ಅವರ ಹುಟ್ಟುಹಬ್ಬ ಅಂದ್ರೆ 49ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಏನಾದ್ರೂ ಒಂದು ಚಿಕ್ಕ ನಮ್ಮ ಅಳಿಲು ಸೇವೆ ಅಂತ ನಾವು ಅನ್ಕೋತೀವಿ. ಯಾಕಂದ್ರೆ ನಮ್ಮ ಕೈಲಿ ಆದಷ್ಟು ನಾವು ಮಾಡ್ಬೇಕು. ಯಾವಾಗ್ಲೂ ನಮ್ಮ ದೇವ್ರು ಹೇಳ್ತಿರ್ತಾರೆ, ಅಷ್ಟು ಮಾಡು ಇಷ್ಟು ಮಾಡು ಅಂತ ನಾನು ಕೇಳಲ್ಲ, ನಿಮ್ ಕೈಲಾದಷ್ಟು ಎಲ್ಲೂ ದುಂದು ವೆಚ್ಚ ಮಾಡ್ದಲ್ಲೇ ಒಂದು ಅರ್ಥಪೂರ್ಣವಾಗಿ ಮಾಡಿ ಅಂತಾನೆ ನಮ್ಗೆ ಇಲ್ಲಿವರೆಗೂ ನಮ್ ದೇವ್ರು ನಮ್ಗೆ ಹೇಳ್ಕೊಂಡ್ ಬಂದಿರೋದು. ನಾವ್ ಅದನ್ನೇ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದೀವಿ. ಯಾರೋ ಹೇಳೋ ಮಾತಿಗೆ ನಾವು ತಲೆ ಕೆಡ್ಸ್ಕೊಳಲ್ಲ. ಯಾಕಂತಂದ್ರೆ ನಮ್ಗೆ ಗೊತ್ತಿರೋದು, ನಮ್ ಬಾಸ್ ಹೇಳ್ಕೊಟ್ಟಿರೋದು ತಾಳ್ಮೆಯಿಂದ. ನೀವ್ ಏನೇ ಮಾಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೇದನ್ ಕಾಯಕ್ಕೆ ದೇವ್ರು ಇರ್ತಾನೆ ಅಂತ. ಸೊ ಇವತ್ತು ಅವ್ರು ನಮ್ ಜೊತೆ ಇಲ್ಲ, ಆದ್ರೂ ಪರವಾಗಿಲ್ಲ, ನಮ್ ಹೃದಯದಲ್ಲಿ ನಮ್ಮ ಉಸಿರಲ್ಲಿ ಬೆರ್ತೋಗ್ಬಿಟ್ಟಿದ್ದಾರೆ ಅವರು. ಯಾವತ್ತಿಗೂ ಅಲ್ಲಿಂದ ದೂರ ಮಾಡ್ಬೇಕಂತಂದ್ರೆ ನಾವ್ ಈ ಮಣ್ಣಿಗೆ ಸೇರ್ಬೇಕು. ಅಲ್ಲಿವರೆಗೂ ಅವ್ರನ್ನ ನಮ್ಮಿಂದ ದೂರ ಮಾಡಕ್ ಆಗಲ್ಲ. ಇದಂತೂ ಯಾಕಂದ್ರೆ ನಾವು ಮನ್ಸಿಂದ ಹೇಳೋದು, ನಾವು ಹೃದಯದಲ್ಲಿ ಇಟ್ಕೊಂಡಿದೀವಿ, ಅವ್ರನ್ನ ಅಷ್ಟನ್ನ ಪೂಜಿಸ್ತೀವಿ. ಇವತ್ ನಾವ್ ಇಲ್ಲಿವರೆಗೂ ಬಂದಿದೀವಿ ಅಂದ್ರೆ ಆ ಒಂದು ಸ್ಫೂರ್ತಿನೇ ಅವರು. ಅವ್ರಿಗೆ ನಾವಲ್ಲ, ಅದು ಎಷ್ಟು ಧನ್ಯವಾದ ಹೇಳ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನನಗೆ ನೋಡಿ ಮಾತೇ ಬರ್ತಿಲ್ಲ, ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡಕ್ಕೆ ಪದಗಳು ಸಾಲದು. ಇವತ್ತು ಇಲ್ಲಿಗೆ ಬಂದಿದೀವಿ ಅಂತಂದ್ರೆ ನಿಜವಾಗ್ಲೂ ಇವರ ಒಂದು ವಿಡಿಯೋ ನಾವು ನೋಡಿದ್ವು, ಫೇಸ್ಬುಕ್ ಅಲ್ಲಿ ನೋಡಿದ್ವು. ನಮ್ಮ ಟೀಮ್ ನೋಡಿ ನಾವು ಒಂದು ನಿರ್ಧಾರಕ್ಕೆ ಅಂದ್ರೆ ಎಲ್ಲೋ ನಾವು ತುಂಬಾ ಆಶ್ರಮಗಳನ್ನ ಮಾಡಿದೀವಿ, ಹೋಗಿದ್ವಿ, ಬಂದಿದೀವಿ. ಆದ್ರೆ ಈ ಮಟ್ಟಿಗೆ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮನ ಈ ಮಟ್ಟಿಗೆ ಒಂದು ಕಟ್ತಾ ಇದ್ದಾರೆ ಅಂತ ನಮಗೂ ಅಂದಾಜ್ ಇರ್ಲಿಲ್ಲ. ನಾವು ಹೋಗಿದ್ವು ಅಲ್ಲಿ ಹಳೆ ಇವಾಗ ಇರೋಂತ ಒಂದ್ ಕಡೆಗೆ ಹೋಗಿ ಬಂದ್ವು. ಅಲ್ಲಿ ಒಂದು 150 ಇಂದ 160 ಜನ ನಿರಾಶ್ರಿತರಿದ್ದಾರೆ. ಅವ್ರನ್ನ ನೋಡಿ ನಮಗೂ ಕಣ್ಣಲ್ಲಿ ನೀರ್ ಬಂತು. ಇವರು ಯಾರಿಗೆ ಪ್ರೇರಣೆ ಆಗಿ ಇದನ್ನ ಮಾಡ್ತಿದಾರೋ ದೇವರಾಣೆಗಳು ನಮಗ್ ಗೊತ್ತಿಲ್ಲ. ಬಟ್ ಇವ್ರಿಗೆ ಒಳ್ಳೇದಾಗ್ಬೇಕು, ಯಾಕಂದ್ರೆ ಅಷ್ಟು ಜನರ ಕಣ್ಣಲ್ಲಿ ಇವ್ರು ದೇವರಾಗಿದ್ದಾರೆ. ಸೊ ಇವರಲ್ಲಿ ನಾವು ದೇವ್ರನ್ನ ಕಾಣ್ಬೇಕಾಗತ್ತೆ. ಯಾಕಂದ್ರೆ ಮುಂದೆ ನಮಗೂ ವಯಸ್ಸಾಗುತ್ತೆ. ನಾವು ಯಾವ ಕಾಲಕ್ಕೆ ನಮ್ಮ ಮಕ್ಳು ನಮ್ಮನ್ನ ನೋಡ್ತಾವ ಇಲ್ಲೋ ಗೊತ್ತಿಲ್ಲ. ಕೊನೆ ಪಕ್ಷ ನಾವು ಇವ್ರನ್ನ ನೋಡ್ಕೊಂಡು ಇವ್ರ ಹತ್ರ ಇವ್ರ ಹತ್ರ ನಾವು ಹೋಗಿದ್ವಲ್ಲ ಅಂತ ಒಂದು ನಂಬಿಕೆಯಿಂದ ಬರ್ಬೋದು ಅಂತ ಒಂದು ನಂಬಿಕೆ ಇದೆ. ಆ ಮಟ್ಟಿಗೆ ಇವ್ರು ನಮ್ಗೆ ಅನ್ನೋದಕ್ಕಿಂತ ಅಷ್ಟು ಜನ ವೃದ್ಧರಿಗೆ ಅನಾಥ ಏನು ಎಲ್ಲ ಇದ್ದೂನು ಏನು ಇಲ್ದಲ್ಲಿರೋರ್ಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಭಗವಂತನೇ ನೆಲದಲ್ಲಿ ನಡೆದಾಡೋ ಹಾಗೆ. ಈಗ ನೀವು ಎಲ್ಲಾರು ನೋಡಿರೋ ಹಾಗೆ ತುಮಕೂರಲ್ಲಿ ನಮ್ಮ
ಶಿವಕುಮಾರ್ ಸ್ವಾಮಿಗಳು ಅವರು ಬಿಡಿ ನಡೆದಾಡುವ ದೈವ ಅಂತ ಎಲ್ಲರೂ ಹೇಳಿದ್ದಾರೆ, ನಮ್ಮ ಬಾಸ್ ಕೂಡ ಹೇಳಿದ್ದಾರೆ. ನಾವು ಅವ್ರನ್ನ ದೈವಕ್ಕೆ ಹೋಲಿಸ್ತೀವಿ. ಅವ್ರನ್ನ ಪ್ರೇರಣೆಯಾಗಿ ತಗೊಂಡು ಇವ್ರು ಒಂದು ಒಳ್ಳೆ ಕೆಲಸನ ಮಾಡ್ತಿದ್ದಾರೆ. ಇವರ ಹೆಸರು ಯೋಗೀಶಣ್ಣ. ನಮಗೂ ತುಂಬಾ ಖುಷಿ ಆಗ್ಬಿಡ್ತು ಇವ್ರನ್ನ ನೋಡಿ. ನಾವು ಏನು ಅಂತ ಅನ್ಕೊಂಡ್ ಬಂದಿದ್ದು ನಿಜಾನೇ, ಆದ್ರೆ ಇಲ್ಲಿ ಬಂದು ನೋಡುವಾಗ ನಮ್ಗೆ ನಿಜವಾಗ್ಲೂ ಅದ್ಭುತನೇ ಇದು. ಈ ಒಂದು ತಮ್ಮ ಶ್ರಮ ಕೂಡ ಅದಕ್ಕೆ ಹಾಕಿದ್ದಾರೆ. ಅಂದ್ರೆ ಈಗ ನಾವು 4 ಜನ ಮಾಡೋದು ದೊಡ್ಡ ವಿಚಾರ ಅಲ್ಲ, ಅವ್ರು ಎಷ್ಟು ಮಾಡಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ಬೇಕು. ಅಂತಂದ್ರೆ ಎಲ್ರೂ ನಮ್ಮನ್ನ ನಂಬಿ ಅವ್ರು ಕೇಳಿದ್ದಾರೆ, ನೀವು ಎಲ್ರೂ ಬಂದು ಈ ಒಂದು ಜಾಗಕ್ಕೆ ಬಂದು ನೋಡಿ ನಿಂತ್ಕೊಳ್ಳಿ, ನಿಮ್ಗನ್ಸಿತ್ತು ಯಾವ್ದು ನಿಮ್ ಕೈಲಿ ಆದಷ್ಟು ನೀವು ಇದಕ್ಕೆ ಸಹಾಯ ಮಾಡ್ಬೋದು. ಅದು ಬೇಕು ಇದು ಬೇಕು ಅಂತ ಅವ್ರು ಕೇಳ್ತಿಲ್ಲ, ನಿಮ್ ಕೈಲಿ ಏನಾಗುತ್ತೆ ಅದನ್ನ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಅದು ಒಳ್ಳೆ ಕಾರ್ಯಕ್ಕೆ ಅನ್ನೋವಾಗ ನಾವ್ಯಾಕೆ ತಲೆ ತಗ್ಸಿ ಮಾಡ್ಬೇಕು, ತಲೆ ಎತ್ಕೊಂಡ್ ಮಾಡುವಂತ ಕೆಲಸ ಇದು. ಸೊ ಈ ಕೆಲ್ಸನ ದಯವಿಟ್ಟು ತಡ ಮಾಡಬೇಡಿ. ಯಾಕೆಂದ್ರೆ ತಡ ಆದಷ್ಟುನು ವಯಸ್ಸಾದವರು ಅಲ್ಲಿ ಅವ್ರಿಗೆ ತೊಂದ್ರೆ ಆಗ್ತಾ ಹೋಗುತ್ತೆ, ಕಷ್ಟ ಆಗ್ತಾ ಹೋಗುತ್ತೆ. ಅವ್ರಿಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ಆದಷ್ಟು ಬೇಗ ಇಂತ ಒಳ್ಳೆ ಪುಣ್ಯ ಕ್ಷೇತ್ರ ಅಂತಾನೆ ಅನ್ಕೊಳ್ಳಿ. ನನ್ನ ಪ್ರಕಾರ ಇದು ಕ್ಷೇತ್ರನೇ, ಯಾಕಂದ್ರೆ ಇದು ಆಶ್ರಮ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆ ಮಟ್ಟಿಗೆ ನಾನ್ ನೋಡ್ಕೊಂಡ್ ಬರೋಷ್ಟಲ್ಲೇ ನಮಗ್ ಕಣ್ ತಿರ್ಗೋಯ್ತು. ಇನ್ನು ಇದು ಪೂರ್ಣ ಆದ್ಮೇಲೆ ಯಾವ ರೀತಿ ಇರುತ್ತೋ ನನಗೂ ಗೊತ್ತಿಲ್ಲ. ದೇವಸ್ಥಾನಕ್ ಬಂದಂಗೆ ಇರುತ್ತೆ ಅನ್ಕೋತೀನಿ. ಆ ಒಂದ್ ಗಳಿಗೆಯಲ್ಲಿ ನಾವಿದ್ರೆ ಖಂಡಿತ ಬರ್ತೀವಿ. ಇನ್ನು ಸಾಧ್ಯ ಆದಷ್ಟು ನಮ್ ಕೈಲಿ ಆದಷ್ಟು ನಾವು ಬರ್ತಾನೆ ಇರ್ತೀವಿ. ನೀವು ಹಾಗೆ ಎಲ್ರು ದಯವಿಟ್ಟು ಅವರ ಒಂದು ಏಳ್ಗೆನ ಬಯಸಿ, ಬಟ್ ಅವ್ರನ್ನ ಬೀಳೋಕೆ ಆದಷ್ಟು ಕಾಲ್ ಮಾತ್ರ ಎಳಿಬೇಡಿ. ಯಾಕಂತಂದ್ರೆ ನಮ್ ಕೈಲಿ ಯಾವ್ದೂ ಇಲ್ಲ. ನಾವು ಮನುಷ್ಯ ಜೀವ ಅಷ್ಟೇ. ನಮ್ ಕೈಲಿ ಏನಿದೆ, ದೈವಕ್ಕೆ ದೈವ ನಮ್ಮನ್ನ ನೋಡ್ಕೊಳ್ಳೋಂತ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಇರೋದು. ಸೊ ನಾವಿಲ್ಲಿ ಒಳ್ಳೇದು ಒಂದು ಮಾಡಿದ್ರೆ ನಮ್ಮನ್ನ ನಮ್ಮ ಕುಟುಂಬನ ಹಿಂದೆ ಅದು ಕಾಯಕ್ಕೆ ಅಂತಾನೆ ದೇವ್ರು ಇನ್ನೊಬ್ಬನ ಇಟ್ಟಿರ್ತಾನೆ. ಇದು ನಾವು ಬಾಸಿಂದ ನಾವು ಕಲ್ತಿರೋಂತ ಪಾಠ, ಇದು ನಮ್ ಜೀವನದ ಪಾಠ. ಇದು ನಾವಿರೋವರ್ಗುನು ನಾವು ನಮ್ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಹೊರತು ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸಲ್ಲ. ಯಾರೇ ಏನೇ ಅನ್ಕೊಂಡೋಗ್ಲಿ ನಾವು ಕೋಪ ಮಾಡ್ಕೊಳಲ್ಲ, ನಾವು ಬೇಜಾರ್ ಮಾಡ್ಕೊಳಲ್ಲ, ನಾವು ನಿಜವಾಗ್ಲೂ ನೊಂದ್ಕೊಳಲ್ಲ. ತಾಳ್ಮೆಯಿಂದ ಇರ್ತೀವಿ, ಖುಷಿಯಿಂದ ಎಲ್ಲದನ್ನು ಒಳ್ಳೆ ರೀತಿಯಿಂದಾನೇ ತಗೊಳ್ತೀವಿ. ಒಳ್ಳೆ ರೀತಿಯಿಂದಾನೇ ನಾವು ಮಾಡ್ಬೇಕು ಅಂತ ಅನ್ಕೊಂಡಿರೋ ಕೆಲಸನ ನಾವು ಒಳ್ಳೆ ರೀತಿಯಿಂದಾನೇ ಮಾಡ್ತಾ ಇದ್ವಿ. ಇವತ್ತು ನಮ್ ಕೈಲಾದಷ್ಟು ಒಂದು ಚಿಕ್ಕ ಅಳಿಲು ಸೇವೆ ಅಂತಂದ್ರೆ ಒಂದು ಏನಮ್ಮಮ್ಮ ಅಂದ್ರೆ ಇದೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ ಅನ್ಕೋತೀನಿ. ನಮ್ ಪ್ರಕಾರಕ್ಕೆ ಇದೊಂದು ಯಾವ್ದೋ ಒಂದ್ ಮೂಲೆಗಂತ ಸೇರುತ್ತೆ, ಬಟ್ ಯಾವ್ದೋ ಒಂದ್ ಗೋಡೆಲಿ ಇರುತ್ತೆ ಅಂತ ನಂಬಿ ಒಂದು 500 ಇಟ್ಟಿಗೆ ಅಂದ್ರೆ 4 ಇಂಚಿನ ಆಲೋ ಬ್ಲಾಕ್ ಇಟ್ಟಿಗೆಗಳನ್ನ ತಗೊಬಂದು ಇಲ್ಲಿ ಕೊಟ್ಟಿದೀವಿ. ಬಟ್ ನಮ್ ಕೈಲಿ ಇವಾಗ ಆಗಿದ್ದಷ್ಟೇ. ಸಾಧ್ಯ ಆದಷ್ಟು ದೇವ್ರು ನಮ್ಗೆ ಇನ್ನಷ್ಟು ಕೊಡ್ಲಿ, ನಾವ್ ಮತ್ತಷ್ಟು ಇನ್ನೊಂದ್ಸಲ ಬಂದು ಇವ್ರಿಗೆ ಮತ್ತೆ ಸಹಾಯ ಮಾಡುವಂತ ದಾರಿ ನಮಗೂ ದೇವ್ರು ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ದಯವಿಟ್ಟು ಕೆಟ್ಟದ ಕಮೆಂಟ್ ನ ಬಿಟ್ಬಿಡಿ, ಕೆಟ್ಟದಾಗಿ ಮಾತಾಡೋದನ್ನ ಬಿಟ್ಬಿಡಿ. ಮಾತಾಡೋಕು ಮುಂಚೆ ನೀವು ಅವರ ಸ್ಥಳಕ್ಕೆ ಒಂದ್ಸಲ ನಿಂತ್ಕೊಳ್ಳಿ. ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಕಾಣುತ್ತೆ ಅದನ್ನ ನಾವು ಮಾತಾಡಬಾರ್ದು. ನಾವು ಅವ್ರ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ಬೇಕು. ಅವಾಗ ಅದಕ್ಕೊಂದ್ ಬೆಲೆ ಇರುತ್ತೆ, ಆ ಮಾತಿಗೊಂದು ಅರ್ಥ ಇರುತ್ತೆ. ದಯವಿಟ್ಟು ಕೆಟ್ಟ ಕಮೆಂಟ್ ಗಳಿಂದ ಇದ್ ಮಾತಾಡಿ ಅವ್ರಿಗೂ ನೋಯಿಸ್ಬೇಡಿ. ಯಾಕಂದ್ರೆ ಅವ್ರು ಒಳ್ಳೆ ಕೆಲ್ಸಕ್ ಮಾಡ್ತಿದ್ದಾರೆ. ಯಾವ್ದೋ ಈಗ ನಾವು ನೋಡಿ ನಮ್ಮಲ್ಲೂ ಕೆಲವೊಂದ್ ಸಲ್ವೇಶ್ ಇರ್ತೀವಿ, ನಾವು ಅದನ್ನ ಮಾಡ್ಕೊಳ್ಳೋಣ, ಇದನ್ ಮಾಡ್ಕೊಳ್ಳೋಣ, ಗಾಡಿ ತಗೊಳ್ಳೋಣ, ಅದನ್ನ ಅವ್ರು ಎಲ್ಲದನ್ನು ಅವ್ರದ್ದು ಸ್ವಂತ ಬಂಡವಾಳನ ತಗೊಂಡು ಈ ನೆಲಕ್ಕೆ ಈ ಭೂಮಿಗೆ ಹಾಕಿ ನಂಬ್ಕೊಂಡು ಹಾಕಿದ್ದಾರೆ. ಎಲ್ಲಾರನ್ನು ನಂಬಿ ಅವ್ರು ಕೇಳ್ಕೊಂತಿದ್ದಾರೆ ಅಂತಂದ್ರೆ ದಯವಿಟ್ಟು ಎಲ್ಲಾರು ಕೈ ಹಿಡ್ದು ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗೋಣ. ಮುಂದೆ ಒಂದಿನ ನಿಮ್ಗೆ ಎಲ್ಲಾರ್ಗು ಹೆಮ್ಮೆ ಆಗತ್ತೆ. ಖಂಡಿತ ನಾವ್ ಎಂತ ವ್ಯಕ್ತಿಗೆ ನಾವು ಕೈ ಹಿಡ್ದಿದೀವಿ ಅಂತ ನಿಮ್ಗೂ ಹೆಮ್ಮೆ ಆಗತ್ತೆ. ಆ ಒಂದು ದಿನ ನೀವು ನನಗಿಂತ ಜಾಸ್ತಿನೇ ಮಾತಾಡ್ತೀರಾ. ನಿಜವಾಗ್ಲೂ ನಾನು ಹೇಳೋದು ಇದು ಸುಳ್ಳಲ್ಲ. ಯಾಕಂದ್ರೆ ಭಗವಂತನ ಆಶೀರ್ವಾದ ಇವ್ರ ಮೇಲೆ ಸದಾ ಇರ್ಲಿ ಅಂತ ನಾನು ಇವ್ರನ್ನ ಖಂಡಿತವಾಗಿ ಕೇಳ್ತೀನಿ. ಯಾಕಂತಂದ್ರೆ ಒಂದು ಮನೆ ಇದಕ್ಕೆ ಅಂದ್ರೆ ಒಂದು ಫೌಂಡೇಶನ್ ತುಂಬಾ ಅಡಿಪಾಯ ತುಂಬಾ ಮುಖ್ಯ ಅಂತಾರೆ. ಇವರು ಅವ್ರಿಗೆ ತುಂಬಾ ಒಂದು ದೊಡ್ಡ ಅಡಿಪಾಯ ಅಂತ ಅನ್ಕೊಳ್ಳಿ. ಅಷ್ಟು ಜನಕ್ಕೆ ಇನ್ನಷ್ಟು ಜನ ಬಂದ್ರು ಬರ್ಬೋದು. ಇವಾಗ ಇಷ್ಟೇ ಜನ ಇದಾರೆ, ದಿನ ಬರೋ ಕಷ್ಟ ಸುಖಗಳನ್ನ ಅವರೇ ಫೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದ್ಮೇಲೆ ಇನ್ನು ಮುಂದೆ ಇನ್ನಷ್ಟು ಜನ ಬರ್ತಾರೆ. ಅವ್ರಿಗೂ ಅವ್ರು ನೆರಳಾಗ್ಬೇಕು ಅಂತಂದ್ರೆ ಇವ್ರು ಚೆನ್ನಾಗಿರ್ಬೇಕಂತಂದ್ರೆ ನಾವೆಲ್ರೂ ಗಟ್ಟಿ ಇಟ್ಕೋಬೇಕು ಇವ್ರನ್ನ. ಯಾಕಂದ್ರೆ ಅಲ್ಲಿವರೆಗೂ ಅವ್ರನ್ನ ನಿಲ್ಸೋ ಜವಾಬ್ದಾರಿ ನಮ್ದು. ಎಲ್ರಿಗೂ ಇದೊಂದು ಕೇಳ್ಕೊಳ್ಳಕ್ ಇಷ್ಟಪಡ್ತೀನಿ. ಜೈ ಡಿ ಬಾಸ್, ಎಲ್ರಿಗೂ ಒಳ್ಳೇದಾಗ್ಲಿ. ನಿಮಗೆ ನಿಜವಾಗ್ಲೂ ತುಂಬಾ ಮುಖ್ಯವಾಗಿ ಒಳ್ಳೇದಾಗ್ಲೇಬೇಕು ಸರ್. ಯಾಕಂದ್ರೆ ನನ್ ಕಣ್ಣು ಇನ್ನೂ ನಾನು ಇಲ್ಲಿಂದ ಹೋಗೋವರೆಗೂ ಅದೇ ಮೈಂಡ್ ಸೆಟ್ ಅಲ್ಲೇ ಇರ್ತೀನಿ ಸರ್. ನಂದು ನಿಜವಾಗ್ಲೂ ನಾವು ಅನ್ಕೊಂಡಿದ್ವಿ ಎಲ್ಲೋ ಚಿಕ್ಕದಾಗಿ ಎಲ್ಲೋ ಒಂದ್ ಮಾಡ್ತಾ ಇರ್ತಾರೆ, ಒಂದ್ ಚಿಕ್ಕದಾಗಿ ಎಲ್ಲಾ ಕಡೆ ಆಶ್ರಮ ಇರೋದು ಹಂಗೇನೆ, ಆ ರೀತಿನೇ ಅಂತ ಅನ್ಕೊಂಡ್ ಬಂದಿದ್ದು. ಒಳಗ್ ಬರ್ತಾ ನಾವು ಹಂಗೆ ಅನ್ಕೊಂಡು ಇಲ್ಲಿ ಒಳಗ್ ಬಂದ್ಮೇಲೆನೆ ಗೊತ್ತಾಗಿದ್ದು ಈ ಮಟ್ಟಿಗೆ ನಿಮ್ದೊಂದು ಅಂದ್ರೆ ಅನಾಥರು ಅಂತ ಅನ್ಕೊಳ್ಳೇಬಾರ್ದು ಈ ಸ್ಥಳಕ್ಕೆ ಬಂದ್ರೆ ಅವ್ರನ್ನ. ಆ ಮಟ್ಟಿಗೆ ಅದನ್ನ ನೀವು ಕಟ್ತಾ ಇದ್ದೀರಾ ಅವ್ರಿಗೋಸ್ಕರ ಅಂತಂದ್ರೆ ನಾವು ಇನ್ನೇನ್ ಹೇಳೋಣ. ನಮ್ಗೆ ಅದೇ ಒಂದು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ
ದೇವಸ್ಥಾನ, ಚರ್ಚು, ಮಸೀದಿ ಯಾರು ಬೇಕಾದ್ರೂ ಕಟ್ಟಬಹುದು. ಹೌದು ಅದು ಎಲ್ಲರಿಗೂ ಕಟ್ಟೋಕೆ ಅವಕಾಶ ಇದೆ. ಹೌದು ಬಟ್ ಅನಾಥಾಶ್ರಮ ಕಟ್ಟಕ್ಕೆ ದೇವರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ. ಖಂಡಿತ. ಸೊ ಅನಾಥಾಶ್ರಮ ಅಂತ ನನ್ಗೆ ಹೇಳಕ್ ಇಷ್ಟ ಇಲ್ಲ, ಇದು ದೇವರ ಮಕ್ಕಳ ಸ್ವರ್ಗ ಅಷ್ಟೇ. ಹೌದು ಹೌದು ಸೊ ಈ ಸ್ವರ್ಗ ನಾವು ಸತ್ ಮೇಲೆ ಮೇಲಿದೆ, ಅಲ್ಲೆಲ್ಲೋ ಇದೆ ಅನ್ನೋದನ್ನ ನಾವು ಸಾಕಷ್ಟು ಬಾರಿ ಕೇಳಿದೀವಿ. ಹೌದು ಅದು ನನಗೆ ಗೊತ್ತಿಲ್ಲ, ನಾವು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತೀವ ನರಕಕ್ಕೆ ಹೋಗ್ತೀವ. ಹೌದು. ಸೊ ಸ್ವರ್ಗ ನರಕನ ನಾನು ಭೂಲೋಕದಲ್ಲೇ ನೋಡಿದೀನಿ ಕೂಡ. ಬಟ್ ಸ್ವರ್ಗ ಹೇಗಿರುತ್ತೆ ಅಂತ ನನ್ನ ಕನ್ಸಲ್ಲಿ ಊಹೆ ಮಾಡ್ಕೊಂಡು ಇದೊಂದು ಜಾಗವನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದು ಇಡೀ ರಾಜ್ಯ ಇವತ್ತಲ್ಲ ಮುಂದೊಂದು ದಿನ ನನಗಲ್ಲ ಇಡೀ ಕರ್ನಾಟಕ ಜನರಿಗೆ ಎದ್ದು ನಿಂತು ಸೆಲ್ಯೂಟ್ ಹೊಡೆಯುವಂತ ಸ್ಥಳ ಆಗುತ್ತೆ. ಇದು ಇವತ್ತೇ ನಾನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಸಹಾಯ ಯಾವ ರೀತಿ ಮಾಡಬೇಕು ಅಂದ್ರೆ ನಿಮ್ಮ ಮನಸ್ಸನ್ನ ನೊಂದ್ಕೊಂಡು ಸಹಾಯ ಮಾಡಬೇಡಿ. ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಹಾಯ ಅಂದ್ರೆ ಏನು, ಹಣನೇ ಕೊಡಬೇಕು, ನೀವೇನೋ ಅಲ್ಲಿಂದನೇ ಕೂತ್ಕೊಂಡು ಟ್ರಾನ್ಸ್ಫರ್ ಅದೆಲ್ಲ ಏನಿಲ್ಲ. ನೀವು ಒಂದ್ಸತಿ ವಿಸಿಟ್ ಮಾಡಿ, ನೀವು ಕೂಡ ಒಂದ್ ಇಟ್ಟಿಗೆ ಕೂಡ ಇಲ್ಲಿ ಶಾಶ್ವತವಾಗಿರತ್ತೆ, ಯಾವ್ದು ಕೂಡ ಹೊತ್ಕೊಂಡು ಹೋಗಕ್ಕಾಗಲ್ಲ. ನಾವು ಕೊನೆಗೆ ಹೋಗುವಾಗ 6 ಅಡಿ 3 ಅಡಿ ಅದೇ ಫೈನಲ್. ಕೊನೆಗೆ ಹಣೆ ಮೇಲೆ ₹1 ಕಾಯನ್ನೇ ಇಡೋದು. ನೀವು ಕೋಟಿ ಎಷ್ಟು 100 ಕೋಟಿ 1000 ಕೋಟಿಗೆ ಬದುಕಿದೀವಿ ಅಂದ್ರೂ ಕೊನೆದಾಗ ಆಂಬುಲೆನ್ಸ್ ಅಲ್ಲೇ ತಗೊಂಡೋಗೋದು. ಸೊ ಸತ್ ಮೇಲೆ ಹೆಣ ಅಂತಾನೆ ಅನ್ನೋದು, ಹೆಸರು ಇಟ್ಟು ಕರೆಯೋದಿಲ್ಲ ಯಾರು. ಸೊ ಈ ಸತ್ಯನ ನೀವು ಅರ್ಥ ಮಾಡ್ಕೊಂಡಿದ್ರೆ, ನನಗ್ ನನ್ ಸತ್ಯ ಗೊತ್ತಾಗಿದೆ. ಯಾಕೆಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಕ್ಷಣ ನಾವು ಸಾವ್ಗೆ ಹತ್ರ ಆಗ್ತಾ ಇದೀವಿ. ಈಗ ನಾವು 1 ಅವರ್ ಮಾತಾಡಿದ್ವಿ, ನಾವು 1 ಅವರ್ ಸಾವ್ಗೆ ಹತ್ರ ಆಗ್ತಾ ಇದೀವಿ. ನೆನಪಾಗ್ತಾ ಇದೆ ನಿಮ್ಗೆ? ನಿಜನೇ ಇಲ್ಲ? So, ಪ್ರತಿಯೊಬ್ರದ್ದು ಈಗ ನಾವೇನ್ 1 ಅವರ್ ಇಲ್ಲಿ ಕೂತ್ಕೊಂಡು ಇಷ್ಟೊತ್ತು ಮಾತಾಡಿದ್ವಿ, ನಾವು ಪ್ರತಿಯೊಬ್ರು ಸಾವ್ಗೆ ಹತ್ರ ಆಗ್ತಾ ಇದೀವಲ್ಲ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಪುಣ್ಯದ ಕೆಲ್ಸಕ್ಕೆ ಎಲ್ಲರೂ ಕೈ ಜೋಡಿಸೋಣ. ನಾವು ಹೋದ್ಮೇಲೂ ಕೂಡ 4 ಜನ ಯಾರೋ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಆಶ್ರಯ ತಾಣವಾಗತ್ತೆ, ಅಸ್ತು ಬಂದವನಿಗೆ ಅನ್ನ ಸಿಗುತ್ತೆ. ಇದಷ್ಟೇ ನನ್ನ ಕಡೆಯಿಂದ 1-2 ಮಾತು. ಎಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೆಲ್ರಿಗೂ ಕೂಡ ದೇವ್ರು ಚೆನ್ನಾಗಿಟ್ಟಿರ್ಲಿ. ಮುಖ್ಯವಾಗಿ ಎಲ್ಲಾ ಡಿ ಬಾಸ್ ಅಭಿಮಾನಿಗಳು ಮನ್ಸು ಮಾಡ್ಬಿಟ್ರೆ ಇದು ದೊಡ್ಡ ವಿಷಯನೇ ಅಲ್ಲ ನನ್ನ ಅನಿಸಿಕೆ ಪ್ರಕಾರ. ಬಟ್ ಯಾಕೋ ಗೊತ್ತಿಲ್ಲ, ಇನ್ನೂ ಮುಂದೆ ಯಾರು ಬಂದಿಲ್ಲ, ಅದು ಬಹಳ ಬೇಜಾರಿದೆ. ಬಟ್ ಗೊತ್ತಿಲ್ಲ, ಬರ್ಬೋದು ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ಇದುವರೆಗೂ ಯಾರೆಲ್ಲ ಡಿ ಬಾಸ್ ಅಭಿಮಾನಿಗಳು ನಮ್ಗೆ ಇಟ್ಟಿಗೆ ಆಗಿರ್ಬೋದು, ಜಲ್ಲಿ, ಸಿಮೆಂಟು ಸಹಾಯ ಮಾಡಿದೀರಾ, ಅವರೆಲ್ಲರೂ ಪಾದಗಳಿಗೆ ನಮಸ್ಕಾರ. ಇಷ್ಟು ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದ. ನಿಜ, ಅದೆಲ್ಲ ಅವ್ರಿಗೆ ಸೇರ್ಬೇಕಾಗಿರೋದು. ಅವ್ರ ಆಶೀರ್ವಾದ ನಮಗ್ ಮುಖ್ಯ. ಏನಂದ್ರೆ ನಮ್ ಬಾಸ್ ಒಂಚೂರು ಆರೋಪ ಮುಕ್ತ, ಎಲ್ಲದ್ರಿಂದ ಮುಕ್ತಿಯಾಗಿ ಅವ್ರ ಆಚೆ ಬರ್ಬೇಕು. ಯಾಕಂದ್ರೆ ಅವ್ರು ಇದ್ದಿದ್ರೆ ಇಷ್ಟೆಲ್ಲ ನೀವು ಕೇಳ್ಕೊಳ್ಳೋ ಪರಿಸ್ಥಿತಿನೂ ಬರ್ತಾ ಇರ್ಲಿಲ್ಲ ಅಂತ ಅನ್ಕೋತೀನಿ ನಾನು. ಯಾಕಂದ್ರೆ ನಾವು ನಿಲ್ಲ ಅಂತ ಪರಿಸ್ಥಿತಿನೇ ಅಲ್ಲ ಅದು. ಅವ್ರು ಇದ್ದಿದ್ರೆ ಅವರೇ ಮಾಡಿರೋರೇನೋ. ಬಟ್ ಏನೋ ಅವ್ರದ ಟೈಮ್ ಒಂದು ಕೆಟ್ಟೋಗಿದೆ. ಆ ಕೆಟ್ಟ ಸಮಯ ಎಲ್ಲಾರ್ಗೂ ಇರೋದಿಲ್ಲ, ಎಲ್ರಿಗೂ ಒಂದ್ ಒಳ್ಳೇದು ಕೆಟ್ಟದು ಅಂತ ಇದ್ದೇ ಇರುತ್ತೆ. ಅದ್ರಿಂದ ಆಚೆ ಬರ್ಬೇಕು. ಬಟ್ ಮುಖ್ಯವಾಗಿ ಇನ್ನೊಂದು ವಿಚಾರವಾಗಿ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ನಾನು ಅದು ಬೇಡ. ಒಳ್ಳೆ ಕೆಲ್ಸಕ್ಕೆ ನಾವೆಲ್ರು ಒಂದೇ ಅಂತ ಬನ್ನಿ ದಯವಿಟ್ಟು. ಆ ಒಳ್ಳೆ ಕೆಲಸ ಮಾಡಕ್ಕೆ ಯಾಕ್ರಿ ಬೇಕು ನಾವು ಅವ್ರು ಇವ್ರು ಅಂತೇಳಿ? ಬೇಡ ಅಲ್ವಾ? ಮನುಷ್ಯತ್ವ ಇದ್ರೆ ಸಾಕು, ಮಾನವೀಯತೆ ಇದ್ರೆ ಸಾಕು. ಅದನ್ನ ನೋಡ್ಕೊಂಡ್ ಮಾಡೋಣ. ಜೈ ಡಿ ಬಾಸ್. ಥ್ಯಾಂಕ್ ಯು. ಜೈ ಡಿ ಬಾಸ್. ಥ್ಯಾಂಕ್ ಯು.